ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ನನ್ನ ಸಹೋದ್ಯೋಗಿಗಳಿದ್ದಾರೆ. ಈ ಎಜುಕೇಶನ್ ಇಸ್ ಇನ್ ಕ್ರಾಸ್ ರೋಡ್ಸ್. ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಟೀಚರ್ ಎಜುಕೇಶನ್ ಬಗ್ಗೆ 2015 ಮತ್ತು ಈಗ 2016ರಲ್ಲಿ 2 ತಿಂಗಳಲ್ಲಿ ಆದಷ್ಟು ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳು ಯಾವ ವರ್ಷವೂ ಆಗಿರಲಿಲ್ಲ ಅಂತ ಕಾಣಿಸ್ತದೆ ನನ್ನ ಒಂದು ಅನುಭವದ ಹಿನ್ನೆಲೆಯಲ್ಲಿ. 2015ರಲ್ಲಿ ತುಂಬಾ ಕಾರ್ಯಾಗಾರಗಳು ನಡೆದಿದೆ. 2 ವರ್ಷದ ಥಿಯೇಟರ್ ಕೋರ್ಸ್ ಪ್ರಾರಂಭ ಆಗೋದಕ್ಕೆ ನಮ್ಮಲ್ಲಿ ಏನೇನು ಕೆಲಸಗಳು ಆಗಬೇಕಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ APF ನಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಶ್ರೀಯುತ ಕೋಟೇಶ್ವರ ಅವರು ಮತ್ತೆ ಮೇಡಮ್ ಅವರು ಭಾಗವಹಿಸಿದ್ದರಲ್ಲಿ ಮಾನ್ಯ ಸಹ ನಿರ್ದೇಶಕರ ಆದೇಶದಿಂದ ನಾನು ಸಹ ಭಾಗವಹಿಸಿದ್ದೆ. ಅಲ್ಲಿ ಸಾಕಷ್ಟು ಚರ್ಚೆಗಳು ಮೇಡಮ್ ಅವ್ರ ಜೊತೆ ನಡೆದ ಒಂದು ಕೇಳಿದಾಗ ನಾವು ಸುಲಭವಾಗಿ ಅವ್ರು ಹೇಳಿದ್ರು ಒಪ್ಕೊಳ್ತಾ ಇಲ್ಲ, ನಮ್ಮದೇ ಆದ ಒಂದು ನಾವು ಕರಿಕ್ಯುಲಮ್ ಮಾಡ್ತಾ ಇದೀವಿ ಅನ್ನೋ ನಂಬಿಕೆ ನನಗೆ ಆ ಒಂದು ಕಾರ್ಯಾಗಾರದಲ್ಲಿ ಬಂದಿತ್ತು. ಸೊ ಆ ರೀತಿ ಈ ಒಂದು ಕಾರ್ಯಾಗಾರ ಈ ಒಂದು ಕರಿಕ್ಯುಲಮ್ ಫ್ರೇಮ್ ಆಗಿ ಇವಾಗ ಹೇಳಿರಲಿಲ್ಲ. ಅಂದ್ರೆ ಈ ಸ್ಪೆಷಲಿ ಈ ಟಿಇನಲ್ಲಿ ನಾನು ರಾಷ್ಟ್ರಮಟ್ಟದ ಕಾರ್ಯಾಗಾರದಲ್ಲೂ ಸಹ ಭಾಗವಹಿಸಲಿಕ್ಕೆ 1-2 ಸರಿ ಅವಕಾಶ ಸಿಕ್ಕಿದೆ. ಈಗ 10 ಫೆಬ್ರವರಿಗೆ ACT ಒಂದು ಕಾರ್ಯಾಗಾರ ಮಾಡಿರ್ತಾರೆ. MHRD ಆಯ್ಕೆ ಮಾಡಿ ACT ಚೇರ್ಮನ್ ಸಹ ಬಂದಿರ್ತಾರೆ. ಆ ಕಾರ್ಯಾಗಾರದಲ್ಲೂ ಸಾಕಷ್ಟು ಚರ್ಚೆಗಳಾದ ಅಲ್ಲಿ ನಡೀತಕ್ಕಂಥ ವಿಚಾರ ವಿಮರ್ಶೆಗಳ ಮಟ್ಟಕ್ಕೂ ಕರ್ನಾಟಕದಲ್ಲೂ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡ್ತಕ್ಕಂಥ ಬಹಳ ವ್ಯತ್ಯಾಸ ಇದೆ ಅನ್ಸುತ್ತೆ. ಅವರು ಹೇಳೋದೇನು ಅಂದ್ರೆ ಕಾಂಪೋಸಿಟಿವ್ ಕೋರ್ಸಸ್ ನೀವು ಮಾಡಿ, ಬರೀ B.Ed ಕಾಲೇಜ್ D.Ed B.Ed ನ ಕಂಬೈನ್ ಮಾಡಿ, ಆಮೇಲೆ B.Ed ಮತ್ತೆ M.Ed ಕಂಬೈನ್ ಮಾಡಿ ಇರಬೇಕು. ಒಂದೊಂದೇ ಸಿಂಗಲ್ ಇದ್ರೆ ನಿಮಗೆ ವರ್ಕ್ ಸಿಗಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಲೆವೆಲ್ ನಾವು ಯಾವಾಗ ನೋಡ್ತೀವೋ ಗೊತ್ತಿಲ್ಲ. ಆಮೇಲೆ there is no need to have separate B.Ed and M.Ed courses. You should be amalgamated, integrated with other degree courses, BS, ED, BAed, BSc-Ed. ಈ ತರ ಮಾಡೋದ್ರಿಂದ ನೀವು ಮುಂದೆ ಆ ಒಂದು ಓದಿದವರು ಮಾಸ್ಟರ್ ಡಿಗ್ರಿ MSc ಗಾರ ಹೋಗ್ಬೋದು, ಇಲ್ಲ M.Ed ಗಾರ ಹೋಗ್ಬೋದು, BA ಮಾಡಿದವರು BSc ಆ ಥರದ್ದೆಲ್ಲ ಹೇಳ್ತಾರೆ. ಕರ್ನಾಟಕದ ಕಾಂಟೆಕ್ಸ್ಟ್ ಅಲ್ಲಿ ಅದು ಜಾತಿ ಬರೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇದ್ದಿದ್ರಲ್ಲಿ ನಾವು ಏನ್ ಮಾಡ್ಬೋದು 2 ವರ್ಷದ ಒಂದು ಕರಿಕ್ಯುಲಮ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋದಕ್ಕೆ ಬಹಳ ಒಳ್ಳೆಯ ಕೆಲಸ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸ್ಪೆಷಲಿ 2 ವರ್ಷ ಬಹಳ ಯೂಸ್ಫುಲ್ ಅನಿಸ್ತಾರೆ ನನಗೆ. ಶ್ರೀಯುತ ಡಾಕ್ಟರ್ ಅವರು ನಾವೆಲ್ಲ ಸ್ಮರಿಸಬೇಕು. ಏಕೆಂದ್ರೆ ತುಂಬಾ ಒಳ್ಳೆಯ ಒಂದು ಲೀಡರ್ಶಿಪ್ ತಗೊಂಡು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ಎಲ್ಲ ಕಾಲೇಜ್ ಚಿತ್ರದುರ್ಗ ನಾವು 26 B.Ed ಕಾಲೇಜ್ ಬರ್ತದೆ. ಎಲ್ಲ ಎಲ್ಲ ಸೇರಿಸಿ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಲ್ಲಿ ಒಂದು ಶ್ರೇಣಿ ನಿಂತಿದೆ. ಯಾಕೆಂದ್ರೆ ತುಂಬಾ ಇವತ್ತು ಗ್ರೂಪ್ ವರ್ಕ್ ತುಂಬಾ ಯೂಸ್ಫುಲ್ ಇದೆ ಸರ್. ಮಜಲ್ ಗ್ರೂಪ್ ವರ್ಕ್ ತುಂಬಾ ಚೆನ್ನಾಗಾಯ್ತು. ಫೀಡ್ಬ್ಯಾಕ್ ಸಾಕಷ್ಟು ಚೆನ್ನಾಗಿದೆ. ಆಮೇಲೆ ಸ್ಪೆಷಲಿ ಮಾರ್ನಿಂಗ್ ಸೆಷನ್ ಏನು ನಿನ್ನೆ ತಾವು ಹೇಳಿದ ಇನ್ಫಾರ್ಮೇಶನ್, ಆಮೇಲೆ ಬೆಳಗಿನ ಸೆಷನ್ ಅಲ್ಲಿ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ತುಂಬಾ ಯೂಸ್ಫುಲ್ ಸೆಷನ್ ಅಂತ ಅನಿಸ್ತು. ಆಮೇಲೆ ICT ಬಗ್ಗೆ ತುಂಬಾ ಚೆನ್ನಾಗಿ ಸುಮಾರು 100 ವೆಬ್ಸೈಟ್ಗಳ ಅಡ್ರೆಸ್ ನಾನು ತುಂಬಾ ಬರ್ಕೊಂಡಿದ್ದೇನೆ. ತುಂಬಾ ವೆಬ್ಸೈಟ್ ಎಜುಕೇಶನಲ್ ವೆಬ್ಸೈಟ್ಸ್ ಬಗ್ಗೆ ಮಾಹಿತಿ ಕೊಟ್ಟರು. ಅದೆಲ್ಲ ನಾವೀಗ ಒಂದೇ ಚೆಕ್ ಮಾಡಿ ನಾನು ಸ್ಟೂಡೆಂಟ್ಸ್ಗೆ ಹೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಟೀಚರ್ ಇಸ್ ಆಲ್ವೇಸ್ ದೇರ್. ನಮ್ಗೆ ಎಷ್ಟೇ ಗೊತ್ತಿದ್ರು ಇವತ್ತು ನನಗೆ ಹೊಸ ವೆಬ್ಸೈಟ್ಗಳು ನನಗೆ ಗೊತ್ತಾಗ. ಸೊ ಆ ಸೆಷನ್ಸ್ ತುಂಬಾ ಚೆನ್ನಾಗಿದೆ ಸರ್. ಬಟ್ ಕೆಲವು ಇಶ್ಯೂಸ್ ಇದೆ. ಆ ಕೆಲವು ಇಶ್ಯೂಸ್ ನಮ್ಮ ಮುಂಬರುವ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ನಾವು ಅಡ್ರೆಸ್ ಮಾಡ್ಬೋದು ನಮ್ಮ ಲೆವೆಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಇಂಟರ್ನ್ಶಿಪ್ ಎಷ್ಟು ಅವಧಿ ಇರಬೇಕು, ಯಾವ ಸೆಕ್ಷನ್ ಅಲ್ಲಿ ಇರಬೇಕು, 3rd and 4th ಅಲ್ಲಿ ಇರಬೇಕು, ಸೆಕೆಂಡಿಗೆ ಒಂದು ಸ್ವಲ್ಪ ಹಂಚಿಕೆ ಆಗಬೇಕಾಗೋದು. ಸರ್ ನಮ್ಮ ಸಹ ನಿರ್ದೇಶಕರು ಕೂತ್ಕೊಂಡು ಎಲ್ಲ ಕಾಲೇಜಿಗೆ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಇನ್ನೊಬ್ಬರಿಗೆ ನಾವು ಕಾಲೇಜಲ್ಲೆಲ್ಲ ನಡೆಯೋ ಆಕ್ಟಿವಿಟಿ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸ್ಟೂಡೆಂಟ್ಸ್ ಶಾಲೆಗೆ ಕಳಿಸ್ಬೇಕಾಗುತ್ತೆ. ಅವಾಗ ಯಾವ ಸೆಮಿಸ್ಟರ್ ಅಲ್ಲಿ ಯಾವ ಆಕ್ಟಿವಿಟಿ ನಡೀತಿದೆ ನೋಡ್ಬೇಕಾಗುತ್ತೆ. ಅಲ್ಲಿ ನಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಮಾಡ್ತಾರ ಇಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ. ಆಮೇಲೆ ಇನ್ನೊಂದು ಸರ್ ನನಗೆ ನೋಡಿದ್ರೆ ಎಲ್ಲ ಯೂನಿವರ್ಸಿಟಿನಲ್ಲಿ ಇಷ್ಟೇ ಮಾರ್ಕ್ಸ್ ಇಟ್ಟಿದ್ದಾರೆ. 2400 ಮಾರ್ಕ್ಸ್ ಇಟ್ಟಿದ್ದೀವಿ ನಾವು. ಬಟ್ ಎಲ್ಲ ಯೂನಿವರ್ಸಿಟಿನಲ್ಲಿ ಇಷ್ಟಿಟ್ರೆ ಸರಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಏನಾಗ್ತದೆ, ಗೋಲ್ಡ್ ಯೂನಿವರ್ಸಿಟಿ 2050 ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಕೆಲವೊಂದು ಯೂನಿವರ್ಸಿಟಿ ಜಾಸ್ತಿ ಅಂಕಗಳು ಇಟ್ಟು, ಕೆಲವೊಂದು ಯೂನಿವರ್ಸಿಟಿ ಕಡಿಮೆ ಅಂಕಗಳು ಇಟ್ಟು ಏನಾಗುತ್ತೆ, ಒಂದ್ಸಿಗೆ ರೆಕ್ರೂಟ್ಮೆಂಟ್ ಬಂದಾಗ, ಯಾಕಂದ್ರೆ ನಮ್ಮೆಲ್ಲ ಸರ್ವಿಸ್ ಟೀಚರ್ಸ್ ಟ್ರೈನಿಂಗ್ ರೆಕ್ರೂಟ್ಮೆಂಟ್ ಹಂತದಲ್ಲಿ ಕೆಲವು ಯೂನಿವರ್ಸಿಟಿಯ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿತ್ತು. ಆಗ
ಯೂನಿಫಾರ್ಮ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಆಲ್ ಅಕ್ರಾಸ್ ದ ಸ್ಟೇಟ್. 10-12 ಯೂನಿವರ್ಸಿಟಿ ಏನಿದೆ ಎಲ್ಲ ಕಡೆಗೂ ಅಷ್ಟೇ ಟೋಟಲ್ ಮಾರ್ಕ್ಸ್ ಇದ್ರೆ ಅದು ಒಂದು ಸಾಮಾನ್ಯತೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, once again I am thankful to each and everyone